ಹೊರ ಆವರಣದಲ್ಲಿ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯಿಂದ ಆಯೋಜಿಸಿದ್ದ ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ಜನಜಾಗೃತಿ ಸಮಾವೇಶವನ್ನು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಮತ್ತು ಸಂವಿಧಾನದ ಪೀಠಿಕೆಗೆ ಪುಷ್ಪಾರ್ಚನೆ ಸಲ್ಲಿಸಿ ಉದ್ಘಾಟಿಸಿ ಮಾತನಾಡಿದ ಸಾಹಿತಿ ಡಾಕ್ಟರ್ ವಿಠಲ ವಗ್ಗನ್, ದೇಶದ ಯಾವುದೇ ಮೂಲೆಯಲ್ಲಿ ನೆಲೆ ನಿಂತು ಸ್ವತಂತ್ರವಾಗಿ ಸ್ವಾಭಿಮಾನದಿಂದ ಜೀವಿಸಲು ಹಕ್ಕು ಕೊಟ್ಟಿರುವ ಬಾಬಾ ಸಾಹೇಬ್ ಆದರ್ಶಪ್ರಾಯರು. ಅವರು ದಲಿತರಿಗೆ ಮಾತ್ರ ನಾಯಕರಲ್ಲ, ಎಲ್ಲ ಧರ್ಮ ಸಮುದಾಯಗಳಿಗೂ ಸ್ಫೂರ್ತಿಯಾಗಿದ್ದಾರೆ. ಅರ್ಥಶಾಸ್ತ್ರಜ್ಞವಾಗಿ, ಸಮಾಜ ಸುಧಾಕರನಾಗಿ, ವಿಜ್ಞಾನಿಯಾಗಿ, ಕೃಷಿಕನಾಗಿ ಎಲ್ಲ ರಂಗಗಳಲ್ಲಿ ಮೊದಲಿಗರಾಗಿ ಕಾಣಿಸುತ್ತಾರೆ ಎಂದರು. ಈ ಕರ್ನಾಟಕದ ಮಣ್ಣಿಗೆ, ಕರ್ನಾಟಕದ ಜನತೆಗೆ ಒಂದು ಚರಿತ್ರೆ ಇದೆ. ಎಂಥ ಚರಿತ್ರೆ ಇದೆ ಅಂದರೆ, ಪಾಟಲಿಪುತ್ರದಲ್ಲಿ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಇಡೀ ಜಂಬೂ ದ್ವೀಪನ ಆಳ್ವಿಕೆ ಮಾಡಿರ್ತಕ್ಕಂಥ ಸಾಮ್ರಾಟ್ ಅಶೋಕ ಇಲ್ಲಿ ನಡೆದಾಡಿ ಇದೇ ಕರ್ನಾಟಕದಲ್ಲಿ ಮಹಾಪರಿನಿರ್ವಾಣಗೊಂಡಿರ್ತಕ್ಕಂಥ ಸ್ಥಳ. ಅದಕ್ಕೆ ಇಲ್ಲಿ ಒಗ್ಗಟ್ಟಿಗೆ ತುಂಬಾ ಬೆಲೆ ಇದೆ. ಅದಕ್ಕೆ ಒಬ್ಬ ಸಾಹಿತ್ಯ ಹೇಳ್ತಾರೆ, ಒಂದಾಗುವ ಎಂದೆದ್ದರೆ ತಡೆಯುವ ಭಂಟರಲ್ಲಿ, ಒಂದಾಗುವ ಎಂದೆದ್ದರೆ ತಡೆಯುವ ಭಂಟರಲ್ಲಿ, ಭೀಮನ ಮಕ್ಕಳು ಕವಿದೆದ್ದರೆ ನಿಲ್ಲುವ ಗಂಡರಲ್ಲಿ. ನಾವೆಲ್ಲರೂ ಎಲ್ಲಿವರೆಗೆ ಒಗ್ಗಟ್ಟಿರಂಗಿಲ್ಲೋ ನೀವೇನು ಸಾಧನೆ ಮಾಡಲಿಕ್ಕೆ ಸಾಧ್ಯ. ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ನಗರಸಭಾ ಅಧ್ಯಕ್ಷ ಶ್ರೀಕಂಠಸ್ವಾಮಿ, ಎಸ್ ಮಹದೇವಯ್ಯ, ಮಂಜು ಶಂಕರಪುರ, ವಕೀಲರ ಸಂಘದ ಅಧ್ಯಕ್ಷ ಮಹದೇವಸ್ವಾಮಿ, ಮೂಗಶೆಟ್ಟಿ ಶ್ರೀನಿವಾಸ್, ಮೊಹಮ್ಮದ್ ಅಕ್ಬರ್ ಅಲಿ, ಶಂಕರ್, ರಾಜಶೇಖರ್, ಗೀಕಹಳ್ಳಿ ಮಹದೇವಸ್ವಾಮಿ ಮತ್ತಿತರರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.